ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದೆ ಇನ್ನೊಂದು. ಹಾಗಾದರೆ ನಾನು ಏನು ಅಂದ್ಕೊಂಡಿದ್ದೆ ಏನಾಯಿತು ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಇದು ಯಾವುದಿದು ದೊಡ್ಡ ದೇವಸ್ಥಾನ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ? ಇದೆ ಹೆಬ್ಬಾಳದಲ್ಲಿರುವ ಲಕ್ಷ್ಮೀಕಾಂತ ಟೆಂಪಲ್ಲು. ತುಂಬ ಚೆನ್ನಾಗಿದೆ, ದೊಡ್ಡ ದೇವಸ್ಥಾನ. ಬಟ್ ನಾವು ಬರೋದ್ರೊಳಗಡೆ ಕ್ಲೋಸ್ ಆಗಿತ್ತು. ಇದು ಮಾರ್ನಿಂಗ್ 7 to 11:45 ತನಕ ಅಂತೆ. ಹಾಗಾಗಿ ಕ್ಲೋಸ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಅಂತ ಈ ಟೆಂಪಲಿಗೆ ಬರಲೇಬೇಕು. ಏನದು? ನೇರಳೆ ಹಣ್ಣು. ಇದೇ ಮರದಲ್ಲಿ ಇದ್ದಿದ್ದಲ್ಲ? ಆ ಮರದಲ್ಲಿ ಸ್ವಲ್ಪ ನೇರಳೆ ಹಣ್ಣಿತ್ತು. ಅಲ್ಲೇ ಹುಡುಗರುಗಳಿದ್ದು ಸ್ವಲ್ಪ ನಮಗೆ ಕಿತ್ಕೊಟ್ರು. ಹಣ್ಣು ಕೂಡ ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಎಲ್ಲ ವಾಶ್ ಮಾಡಿ ತಿನ್ಕೊಂಡು ನೆಕ್ಸ್ಟು KRSಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮೇನ್ ಬೃಂದಾವನ ಹತ್ರ KRSಗೆ ಒಳಗಡೆ ಎಂಟ್ರಿ ಇಲ್ಲ. ಇಲ್ಲಿ ಡ್ಯಾಮ್ ಫುಲ್ ಆಗಿರೋದ್ರಿಂದ ಅಲ್ಲೆಲ್ಲ ಸ್ಟಾಪ್ ಮಾಡಿದ್ದಾರೆ, ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಈ ಕಡೆ ಬ್ಯಾಕ್ ವಾಟರ್ ಕಡೆ ಬತ್ತು ಅಂತ ಅಂದರೆ ವಿಸಿಟರ್ಸ್ನೆಲ್ಲ ಈ ಕಡೆ ಅಲೋ ಮಾಡ್ತಾ ಇದ್ದಾರೆ. ನಾಳೆ ಇಲ್ಲಿ ಕಾವೇರಿಗೆ ಫುಲ್ಲು ಬಾಗಿಣ ಅರ್ಪಿಸೋಕ್ಕೆ ಅಂತ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅಂತ ಫುಲ್ ರೋಡೆಲ್ಲ ಕ್ಲೀನ್ ಮಾಡಿಸಿ ಹೊಸದಾಗೆಲ್ಲ ರೋಡ್ಗಳೆಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ತುಂಬ ವರ್ಷ ಆದಮೇಲೆ ಕಾವೇರಿ ಫುಲ್ ಆಗಿರೋದ್ರಿಂದ ತುಂಬ ಜನ ಕೂಡ ಬರ್ತಾ ಇದ್ದಾರೆ. ಹಾಗೆ ನಾವು ಕೂಡ ಹೋಗಿದ್ವಿ. ಹೇಗಿದೆ ನೋಡಿ, ವ್ಯೂ ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ಕೂಡ ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ಬೋದು. ಸ್ವಲ್ಪ ಪರ್ಚೇಸ್ ಮಾಡೋಕ್ಕಿತ್ತು. ಹಾಗೆ ನಾವಿಲ್ಲಿ ಕೇರಳ ಸ್ಪೈಸಸ್ ಆ್ಯಂಡ್ ಆಯುರ್ವೇದಿಕ್ ಗಾರ್ಡನಿಗೆ ಬಂದ್ವಿ. ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತೀನಿ. ಇಲ್ಲಿ BP, ಶುಗರು, ಕೊಲೆಸ್ಟ್ರಾಲು, ಥೈರಾಯ್ಡು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸು, ಹೇರ್ ಫಾಲು ಎಲ್ಲದಕ್ಕೂ ಇಲ್ಲಿ ಮೆಡಿಸನ್ಗಳೆಲ್ಲ ತೊಗೋಬೋದು ನಾವಿಲ್ಲಿ. ನಾನು ತೊಗೊಂಡಿದ್ದೀನಿ ಆಲೋವೆರಾ ಜೆಲ್ಲು 250 ಗ್ರಾಮು 320 ರುಪೀಸು. ಹಾಗೆ ರೋಸ್ ವಾಟರು 160 ರುಪೀಸು. ಮತ್ತು ಇಲ್ಲಿ ಆಮ್ಲ ತೊಗೊಂಡೆ ನಾನು. ನೆಕ್ಸ್ಟು ಆಮ್ಲನೂ ಕೂಡ 150 ರುಪೀಸು. ಇಲ್ಲಿ ತುಂಬ ರೀಸನಬಲ್ ರೇಟಿಗೆಲ್ಲ ಸಿಗುತ್ತೆ. ಹಾಗೆ ನಾವು ಮುಗಿಸ್ಕೊಂಡು ಹೆಬ್ಬಾಳ್ ಲೇಕ್ ಹತ್ರ ಹೋದ್ವಿ. ಇದಂತೂ ವಾಕ್ ಮಾಡೋಕ್ಕೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಕೂಡ ಹೇಳ್ಬೋದು. ಮಾರ್ನಿಂಗು 5:30ಗೆ ಓಪನ್ ಮಾಡ್ತಾರಂತೆ ಮತ್ತು 6:30 ತನಕ ಓಪನ್ ಇರುತ್ತೆ. ಮಾರ್ನಿಂಗ್ ಈವ್ನಿಂಗ್ ಕೂಡ ಎಲ್ಲ ವಾಕ್ ಮಾಡ್ಬೋದು. ನೋಡಿ, ಇದು ಪಾರ್ಕ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಫುಲ್ ಗ್ರೀನರಿ ಆಗಿದೆ. ರೋಡ್ ಕೂಡ ಎಲ್ಲ ತುಂಬ ದೊಡ್ಡದಾಗಿದೆ. ತುಂಬ ಜನಗಳು ಇಲ್ಲಿ ವಾಕ್ ಮಾಡೋಕ್ಕೆ ಬೆಳಗ್ಗೆ ಮತ್ತು ಸಂಜೆ ಬರ್ತಾರೆ. ನೀವು ಕೂಡ ಏನಾದರೂ ಇಲ್ಲೇ ನಿಯರೆಸ್ಟ್ ಏನಾದ್ರು ಇತ್ತು ಅಂತ ಅಂದರೆ ವಾಕ್ ಮಾಡೋಕ್ಕೆ ಬರ್ಬೋದು. ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಕೂಡ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇಲ್ಲಿ ಯೋಗ ಕೂಡ ಮಾಡ್ಬೋದು. ಮತ್ತು ಇಲ್ಲೇ ನೋಡಿ, ಇದು ಲೇಕು. ಇದ್ರ ಸುತ್ತಿದ್ರೆ ಆಲ್ಮೋಸ್ಟು 3 ಕಿಲೋಮೀಟ್ರ್ ನಾವು ವಾಕ್ ಮಾಡ್ದಂಗೆ ಆಗುತ್ತೆ. ಇದನ್ನೊಂದು 2 ರೌಂಡ್ ಬೆಳಗ್ಗೆ ಮತ್ತು ಸಂಜೆ ಹೊಡೀತು ಅಂತಂದರೆ ಯಾವ ಕಾಯಿಲೆ ಕೂಡ ಇರಲ್ಲ. ಮೈಸೂರಲ್ಲಿ ಇಷ್ಟು ಒಳ್ಳೊಳ್ಳೆ ಪಾರ್ಕ್ಗಳೆಲ್ಲ ಮಾಡಿದ್ದಾರೆ. ಬಟ್ ಜನಗಳು ಯೂಸ್ ಮಾಡ್ಕೊಳ್ತಾ ಇಲ್ಲ. ಇದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ವಾಕಿಂಗ್ ಮಾಡಿಕೊಂಡು ಹೆಲ್ತ್ನ ಆರೋಗ್ಯವಾಗಿ ಇಟ್ಕೋಬೋದು. ನಾವೆಲ್ಲೋ ಹೋಗಿ ಜಿಮ್ ಮಾಡಿ, ಎಕ್ಸಸೈಸ್ ಮಾಡಿ, ಥ್ರೆಡ್ಮಿಲ್ ಮಾಡಿ ದುಡ್ಡು ಕಟ್ಟಿ ಮಾಡೋದಕ್ಕಿಂತ ಇದು ಫ್ರೀಯಾಗಿ ನ್ಯಾಚುರಲ್ ಆಗಿ ಸಿಗುತ್ತೆ ಅಲ್ವಾ? ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೇಕು ನಾವು. ನೋಡಿ, ಡಕ್ ಎಷ್ಟು ಚೆನ್ನಾಗೋಯ್ತಿದ್ದಾವೆ, ಸೂಪರ್ ಆಗಿದೆ ಅಲ್ವಾ? ಹೌದು, ಡಕ್ ಕೂಡ 2 ಜೊತೆಲೇ ಹೋಗ್ತಾ ಇತ್ತು. ಅದನ್ನು ನೋಡಿ ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹೇಗೆ ಜೊತೆಲೇ ಹೋಗ್ತಾ ಇದ್ದಾವೆ ಅಂತ ಹೇಳಿ. ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಅಡುಗೆ ಮಾಡಿ ಊಟ ಮಾಡೋ ಅಷ್ಟರೊಳಗಡೆ ಆಲ್ಮೋಸ್ಟ್ 9:30 ಆಗೋಯಿತು. ನಾನು ಹೇಳಿದ್ದೆ ಇವತ್ತು ವೆಜ್ಜೇ ತಿನ್ನೋದು, ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ನಾನ್ ವೆಜ್ ತಿನ್ನಂಗಿಲ್ಲ ಅಂತ. ಬಟ್ ನಾನ್ ವೆಜ್ಜೇ ತಿನ್ನಂಗಾಯಿತು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.